ಹಾಯ್ ಫ್ರೆಂಡ್ಸ್, ಇವತ್ತು ರೊಟ್ಟಿ ಮಾಡುವ ವಿಧಾನ ನೋಡೋಣ. ಬಿಸಿ ನೀರು ಹಾಕ್ಕೊಂಡು ಫಸ್ಟು ಕಲಿಸ್ಕೊಂಡು ತಯಾರು ಮಾಡ್ಕೋಬೇಕು. ಹಿಟ್ಟನ್ನು ಕಲಿಸ್ಕೊಂಡಾದ್ಮೇಲೆ ಈ ಥರ ತಟ್ಟಿ ರೌಂಡಾಗಿ ಬರೋ ಥರ ನೋಡ್ಕೋಬೇಕು. ಆಮೇಲೆ ಬೇಕಂದರೆ ನೀವು ಲಟ್ಟಣಿಗೆಯಿಂದನೂ ತಗೊಂಡು ಲಟ್ಸ್ಬೋದು. ಹಾಯ್ ಫ್ರೆಂಡ್ಸ್, ಇವತ್ತು ರೊಟ್ಟಿ ಮಾಡೋದು ನೋಡೋಣ ಬರ್ರಿ. ಸ್ವಲ್ಪ ಜೋಳದ ಹಿಟ್ಟು ಬಿಸಿನೀರು ಹಾಕಿ ಕಲಿಸ್ಕೊಂಡು ಚರ ನಾದ್ಕೋಬೇಕು. ನಾದ್ಕೊಂಡು ಹಿಂಗೆ ಗುಂಡಂಗೆ ಬಡಿಯೋದು. ಸ್ವಲ್ಪ ಬಡಿದ್ಮೇಲೆ ನೀವು ಬೆಲ್ಲನ್ಗೆ ತೊಗೊಂಡು ಲಟ್ಟಿಸ್ಕೋಬೋದು. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಯಾವ ಡಿಗ್ರಿ ಬೇಕಾದ ಓದಿರಿ, ಆದ್ರೆ ರೊಟ್ಟಿ ಮಾಡಕ್ಕೆ ಬರ್ಲಿಕ್ಕೆ ಎಲ್ಲ ಜೀರೋ ನೋಡ್ರಿ. ಯಾವುದು ನಡೆಯಂಗಿಲ್ಲ. ರೊಟ್ಟಿ ಅಂತೂ ಬೇಕು, ಎಲ್ಲರೂ ಕಲಿಯಬೇಕು. ನಾವು ಕಲ್ತೇವ್ರಿ, ಭಾಳ ವರ್ಷ ಆಯ್ತು ಕಲಿತು. ಸ್ಕೂಲ್ಗೆ ಹೋದಾಗಿಂದ ಮಾಡಕತ್ತೀವಿ ನಾವು. ಹಿಂಗೆ ಗುಂಡಕ್ಕೆ ಲಟ್ಟಿಸ್ಕೋರಿ. ಆಮೇಲೆ ಒಂದು ಸ್ವಲ್ಪ ದಂಡಿ ಎಲ್ಲ ತೆಳ್ಳಂಗೆ ಬಡಿದು ಹಂಚ ಮೇಲೆ ಹಾಕಿಬಿಡೋದು ನೋಡ್ರಿ. ಈಗ ಹಂಚಿನ ಮೇಲೆ ಹಾಕಿ ಒಂದು ತೆಳ್ಳನ ಬಟ್ಟೆ ತೊಗೊಂಡು ನೀರು ತೊಗೊಂಡು ಅದನ್ನ ಅದ್ದಿ ಅದ್ರ ಮೇಲೆ ಹಚ್ಬೇಕು ನೋಡ್ರಿ. ಎಲ್ಲ ಕಡೆ ಚೆಂದಂಗೆ ಅದೆಲ್ಲ ಕಡೆ ಹಸಿ ಆಗ್ಬೇಕ್ರಿ. ಆಮೇಲೆ ಮತ್ತೊಂದು ರೊಟ್ಟಿ ಮಾಡಕತ್ತದ. ಈಗ ಸ್ಟಾರ್ಟ್ ಮಾಡೀನಿ ನಾನು ಯೂಟ್ಯೂಬ್ದು ಇದು ವಿಡಿಯೋ ಮಾಡೋದು. ಮತ್ತು ಯಾವ ರೆಸಿಪಿ ಬೇಕಂದ್ರೆ ಹೇಳ್ರಿ, ಮಾಡಿ ತೋರಿಸ್ತೀನಿ. ಎಲ್ಲಿಂದ ನೋಡತ್ತೀರಿ ಹೇಳ್ರಿ. ಕಡೆ ಮತ್ತೊಂದು ರೊಟ್ಟಿ ತಟ್ಟಕ್ಕೆ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಕರೆಕ್ಟ್ ಒಂದು ರೊಟ್ಟಿ ಹಾಕ್ಬಿಡ್ದು ಮತ್ತೊಂದು ರೊಟ್ಟಿ ತಯಾರಾಗ್ತದೆ ನೋಡ್ರಿ. ಕಡೆ ಹೊಳ್ಳಿ ಹಾಕ್ಬೇಕ್ರಿ. ಹೊಳ್ಳಿ ಹಾಕಿಂದ ಒಂದು ಸ್ವಲ್ಪ ಬೆಂದತಿಲ್ಲ ನೋಡಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಎಲ್ಲ ಕಡೆ ದಂಡಿಗೆ ಒತ್ತಕೋತ ಬರ್ಬೇಕು ನೋಡ್ರಿ. ಚೆಂದಾಗಿ